ದಿನಬೆಳಗಾದ್ರೆ ಸುದ್ದಿ ಓದೋದ್ರ ಮೂಲಕ ನೀವು 4 ಜನಕ್ಕೆ ಸುದ್ದಿಯನ್ನ ತಿಳಿಸ್ತಿದ್ದಂಥವ್ರು. ಹ್ಮ್. ಅಲ್ಲಿ ಹೋದ್ರೆ ನಾನ್ ಸುದ್ದಿ ಆಗ್ತೀನಿ ಅನ್ನುವಂಥ ಗೊಂದಲ ಆಗಿರ್ಬೋದು, ಭಯ ಆಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಬೇರೆ ತರ ಜನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಗೊಂದಲ ಏನಾದ್ರು ಇತ್ತಾ ನಿಮ್ಗೆ ಅಂತ? ಇಲ್ಲ ನನ್ಗೆ ಆ ಗೊಂದಲ ಯಾವುದೂ ಇರಲಿಲ್ಲ. ಬಟ್ ನನ್ಗೇನೇ ಕೋಪ ಬಂದರೂ ನಾನು ತುಂಬ ಕಂಟ್ರೋಲ್ಡ್ ಆಗೇ ಇದ್ದೆ. ನನ್ನ ಬಾಯಿಂದ ಮಿಸ್ ಆಗು ಯಾವುದೋ ಒಂದು ಪದ ಆಚೆಗೆ ಬರೋದು, ಅದರಿಂದ ತಪ್ಪಾಗಿರೋದು, ಅದನ್ನ ನಾನು ಕೇಸ್ ಎದುರಿಸ್ಬೇಕು ಅದೆಲ್ಲ. ಯಾಕಂದ್ರೆ ನನ್ನ ಬಗ್ಗೆ ನನಗೆ ಗೊತ್ತು ಏನು ಬಳಸಬೇಕು, ಏನು ಬಳಸಬಾರ್ದು. ಈ ಜಾತಿ ಸೂಚಕ ಹ್ಮ್. ಪದಗಳಿರ್ಬೋದು, ಹ್ಮ್. ಅಥವಾ ಧರ್ಮ ಸೂಚಕ ಪದಗಳಿರ್ಬೋದು, ಅಥವಾ ಡ್ಯಾಮೇಜಿಂಗ್ ಆಗಿ ಇನ್ನೇನೋ ಹೇಳ್ಬಾರ್ದು ಅನ್ನೋದಿತ್ತು. ಬಟ್ ಕೊನೆದೊಂದು ಸಣ್ಣ ಡ್ಯಾಮೇಜ್ ಆಯಿತು ಚಾನೆಲ್ ವಿಚಾರಕ್ಕೆ. ಹ್ಮ್. ಬಟ್ ಅದನ್ನ ನಾನು ಈಗಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ಗನ್ಸಲ್ಲ. ಯಾಕಂದ್ರೆ ನನಗೆ ಎಲ್ಲದರ ಅರಿವು ಇದೆ. ಒಂದು ಕ್ಯಾಮ್ರಾ ಇದೆ ಅಂದಾಗ ನಾನು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದಡ್ಡತನನೂ ನನಗಿಲ್ಲ. ಅಥವಾ ನನಗೆ ತುಂಬ ತಲೆಗೇರಿ ಆ ಅಹಂಕಾರನೂ ನನಗಿಲ್ಲ. ತುಂಬ ನಿಯತ್ತಿರೋಳಂಥವಳು. ನಾನು ತುಂಬ ಹಂಬಲ್. ನಾನು ಆ ಥರ ಮಾತಾಡಲ್ಲ. ಸೊ, ಆ ಒಂದು ಹೇಳಿಕೆನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತಲೇ ನಾನು ಈಗಲೂ ಹೇಳೋದು. ಸೊ, ನನಗೆ ಯಾವ ಭಯನೂ ಇರಲಿಲ್ಲ ಹ್ಮ್. ಒಳಗಡೆ ಹೋಗುವಾಗ ಹಿಂಗಾಗ್ಬಿಡುತ್ತೆ ನನಗೆ ಒಂದಷ್ಟು ಆಟದಿಂದ ಸಣ್ಣ ಪುಟ್ಟ ನೆಗೆಟಿವ್ ಆಗಿದೆ. ಅದನ್ನ ಜನ ಮರ್ತೇ ಮರಿತಾರೆ. ನಾವು ಏನು ದೊಡ್ಡ ಯಾವ ಕ್ರೈಮು ಮಾಡಿಲ್ಲ. ಗೆಜ್ಜೆ ಅಲ್ಲಾಡ್ಸಿದೀವಿ ಅದೇನೋ ಆಯ್ತು ಬಿಟ್ರೆ. ಇನ್ನೇನು ಅಂತ ದೊಡ್ಡ ಕ್ರೈಮ್ ಯಾವುದನ್ನೂ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮನೆ ಒಳಗೆ. ಸಣ್ಣದನ್ನೇ ದೊಡ್ಡದಾಗಿ ಚರ್ಚೆ ಮಾಡ್ತಿರ್ತಾರೆ. ಈಗ ಹೊರಗಡೆ ಏನೇನಾಗುತ್ತೆ ಎಲ್ಲ ಮರ್ತು ಮುಂದಕ್ಕೆ ಹೋಗೋವಾಗ ನಾವು ಅದು ಬಿಗ್ ಬಾಸ್ ಮನೆಯದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಸೊ ಆ ಥರದ ಸಣ್ಣ ಪುಟ್ಟ ನೆಗೆಟಿವ್ ಆದ್ರೆ ನಾನು ಈಗಲೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಆಚೆ ಬಂದಿದ್ದು ಮಾತ್ರ ನನಗೆ ಬೇಜಾರಿದೆ ಹೊರತು ಹ್ಮ್. ಜನ ಮಾತಾಡೋದು ಬೇಜಾರು. ಬಟ್ ಚಾನೆಲ್ದು ಅದೊಂದು ಆ ಸ್ಟೇಟ್ಮೆಂಟು ಅದು ಯಾಕಂದರೆ ತುಂಬ ಸೂಕ್ಷ್ಮ ವಿಚಾರ. ಸೊ ಆ ವಿಚಾರ ನನಗೆ ತುಂಬ ಬೇಜಾರಾಯ್ತು. ಯಾಕಂದ್ರೆ ನಾನು ಹಂಗೆ ಹೇಳಿಲ್ಲ.